सवदत्ती तालुक्यातील हुलीकट्टी गावातील सरकारी कनिष्ठ प्राथमिक शाळेतील मुस्लिम मुख्याध्यापक यांची बदली करण्यासाठी शाळेच्या पाण्याच्या टँकमध्ये मुलांकडून विष प्राशन घडवून आणणाऱ्या श्रीराम सेनेवर राज्यात बंदी घालावी अशी मागणी करत मंगळवारी बेळगाव मुस्लिम समाजाच्या संघटनांनी जोरदार आंदोलन करून जिल्हाधिकाऱ्यांमार्फत मुख्यमंत्र्यांना निवेदन सादर केले। हुलीकट्टी शाळेचे मुख्याध्यापक सुलेमान घोरी नायक यांची बदली करवण्यासाठी श्रीराम सेनेचे तालुका अध्यक्ष सागर पाटील, नागणगौड पाटील आणि कृष्णा मादर यांनी मुलांच्या जीवाशी खेळ केला आहे। या तिन्ही आरोपींवर कठोर कारवाई करावी आणि राज्यातील धार्मिक सलोखा बिघडवत असलेल्या श्रीराम सेनेवर बंदी घालावी अशी मागणी निवेदनात करण्यात आली आहे। ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಂಥ ಒಂದು ಘಟನೆ ಬಗ್ಗೆ ಇವತ್ತು ನಾವು ಮುಸ್ಲಿಂ ಸಮಾಜ ಒಕ್ಕೂಟ ಹಾಗೂ ಹಿಂದಿ ಉರ್ದು ಪತ್ರಕರ್ತರ ಸಂಘಟನೆಯಿಂದ ಮನವಿಯನ್ನು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಇವತ್ತು ಮನವಿ ಕಳಿಸಿದ್ದೀವಿ। ಮನವಿ ಏನಂತಂದರೆ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಂತಹ ಹೆಡ್ ಮಾಸ್ಟರ್ಗೆ ಅಲ್ಲಿಂದ ವರ್ಗಾವಣೆ ಮಾಡಿಸಲು ಆ ಶಾಲೆಯ ನೀರಿನ ಟ್ಯಾಂಕಿನಲ್ಲಿ ವಿಷ ಶ್ರಮಿಸಿ 40 ಮಕ್ಕಳು ಅಲ್ಲಿ ಓದುತ್ತಿದ್ದರು, 41 ಮಕ್ಕಳು ಆ ಮಕ್ಕಳನ್ನು ಕೊಲ್ಲುವ ಪ್ರಯತ್ನ ಇಲ್ಲಿ ಮಾಡಿದ್ದಾರೆ। ಅಂದರೆ ಒಂದು ಎಷ್ಟು ದ್ವೇಷ ಇರಬೇಕು ಅನ್ನೋದು ನಿಮಗೆ ಎಲ್ಲರಿಗೂ ತಿಳಿಬಹುದು। ಒಂದು ಶಾಲೆ ಹೆಡ್ ಮಾಸ್ಟರ್ಗೆ ವರ್ಗಾವಣೆ ಮಾಡಿಸಲು ಷಡ್ಯಂತ್ರ ಮಾಡಿ ಆ ಹುಡುಗರನ್ನು ಕೊಲ್ಲುವ ಪ್ರಯತ್ನ ಮಾಡಿ ವಿಷ ಶ್ರಮಿಸಿ ನೀರಿನಲ್ಲಿ ವಿಷ ಶ್ರಮಿಸಿ ಹುಡುಗರ ಪ್ರಾಣಕ್ಕೆ ಆಗುವಂತಹ ಕೆಲಸ ಇಲ್ಲಿ ಮಾಡಿದ್ದಾರೆ। ಆ ಸಮಯದಲ್ಲಿ 12 ಹುಡುಗರು ನೀರನ್ನು ಸೇವಿಸಿ ಆಸ್ಪತ್ರೆಗೆ ಅಡ್ಮಿಟ್ ಆದರು, ಆದರೆ ಅವರಿಗೆ ಪ್ರಾಣಿಗೇನು ಅಪಾಯ ಆಗಲಿಲ್ಲ। ಅದೃಷ್ಟದಿಂದ ಅವರೆಲ್ಲರೂ ಈಗ ಜೀವಾಪಾಯದಿಂದ ಹೊರಗಿದ್ದಾರೆ। ಆದರೆ ನಾವು ಇವತ್ತು ಎಲ್ಲ ನಮ್ಮ ಸಮಾಜ ಹಾಗೂ ಎಲ್ಲ ಕಾರ್ಪೊರೇಟರು ಇಲ್ಲಿ ಸೇರಿದ್ದಾರೆ। ನಾವು ಮನವಿ ಮಾಡೋದೇನಂತಂದರೆ ಇಂಥ ಕಿಡಿಗೇಡಿಗಳನ್ನು ಕಠಿಣ ಕಾನೂನು ಶಿಕ್ಷೆ ಕೊಡಬೇಕು ಮತ್ತು ಸರ್ಕಾರದಿಂದ ಮನವಿ ಏನಂತಂದರೆ ಸಿದ್ದರಾಮಯ್ಯ ಸರ್ಕಾರ ಒಳಗೆ ಸರ್ಕಾರ ಮಾಡೋಕ್ಕಿಂತ ಮುಂಚೆ ಅವರು ಎಲೆಕ್ಷನ್ದಲ್ಲಿ ನಾವು ಸರ್ಕಾರದಲ್ಲಿ ಬಂದ ಮೇಲೆ ಶ್ರೀರಾಮ್ ಸೇನಾ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದರು, ಆದರೆ ಬ್ಯಾನ್ ಮಾಡೋಕ್ಕಾಗಲಿಲ್ಲ। ಇವತ್ತು ಇಂಥ ಘಟನೆಗಳು ಆದರೂ ಸರ್ಕಾರ ಯಾಕೆ ಸುಮ್ಮನೆ ಇದೆ ಅನ್ನೋದು ನಮ್ಮ ಪ್ರಶ್ನೆ। ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನೆಂದರೆ ಶ್ರೀರಾಮ ಸೇನಾ ಬ್ಯಾನ್ ಮಾಡಬೇಕು, ಯಾವುದೇ ಪರಿಸ್ಥಿತಿಯಲ್ಲಿ ಈ ಸಂಘಟನೆಯನ್ನು ಬ್ಯಾನ್ ಮಾಡಲೇಬೇಕು। ಇದರ ಹಿಂದೆ ಬರೀ ವರ್ಗಾವಣೆ ಆದರೆ ಅದಷ್ಟೇ ಉದ್ದೇಶ ಇಲ್ಲ ಅನ್ನೋದನ್ನು ನಮಗೆ ಇಲ್ಲೇ ತಿಳಿದು ಬರ್ತಾ ಇದೆ। ಯಾಕಂದರೆ ಒಂದು ಹೆಡ್ ಮಾಸ್ಟರ್ಗೆ ವರ್ಗಾವಣೆ ಮಾಡಬೇಕಾದ್ರೆ DDP ಅಥವಾ ಯಾರೋ ಅಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ಅವರಿಗೆ ಮನವಿ ಮಾಡಿ ವರ್ಗಾವಣೆ ಮಾಡ್ಬೋದಾಗಿತ್ತು। ಶ್ರೀರಾಮ್ ಸೇನಾ ತಾಲೂಕು ಅಧ್ಯಕ್ಷನಾಗಿ ಇಷ್ಟು ಕೆಲಸ ಮಾಡಲು ಅವ್ರಿಗೆ ಏನು ದೊಡ್ಡ ಇದಿಲ್ಲ, ಆದರೆ ಅದು ಮಾಡದೆ ನೀರಿನ ಟ್ಯಾಂಕ್ನಲ್ಲಿ ವಿಷ ಸೇವಿಸಿ 40 ಮಕ್ಕಳನ್ನು ಪ್ರಾಣ ತೆಗೆದುಕೊಳ್ಳುವ ಅವರಿಗೆ ಕೊಲ್ಲುವ ಪ್ರಯತ್ನವನ್ನು ಏನು ಮಾಡಿದ್ದಾರಲ್ಲ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ। ಅದೇನಾದರೂ ಹುಡುಗರಿಗೆ ಏನಾದರೂ ಆದರೆ ಅದಕ್ಕೆ ಅದರ ಹಿಂದೆ ಇವ್ರದ್ದು ಏನೋ ದೊಡ್ಡ ಪ್ಲ್ಯಾನ್ ಇತ್ತು ಅನ್ನೋದು ನಮಗೆ ಒಂದು ಸಂಶಯ ಇದರ ಮ್ಯಾಗೆ ಇದೆ। ದಯವಿಟ್ಟು ಇದರ ಮ್ಯಾಗೆ ನಾವು ಏನು ಕೇಳ್ಕೊಳ್ಳೋದಂದರೆ ಸರ್ಕಾರಕ್ಕೆ ಮನವಿ ಮಾಡೋದಂದರೆ ಶ್ರೀರಾಮ್ ಸೇನಾ ಬ್ಯಾನ್ ಆಗಲೇಬೇಕು। शरीफ अहमद शरीफ। यावेळी महापालिकेतील विरोधी पक्षनेते सोहेल संगोळी, नगरसेवक शाहीर पठाण, शकील मुल्ला आणि इतर मान्यवर उपस्थित होते। विनोद कोलकार, KMM मराठी, बेळगाव।